ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಆಗಸ್ಟ್ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಮೂಲಾ ನಕ್ಷತ್ರ ವಿಷ್ಕುಂಭ ಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಇವತ್ತು ಬರೀ ದಿನ ಭವಿಷ್ಯದ ಬಗ್ಗೆ ಮಾತ್ರ ಮಾತಾಡ್ತೀನಿ, ಯಾಕೆಂದರೆ ಹಬ್ಬ ನಿಮಗೆ ಆ ಹಬ್ಬದ ಸಂಕಲ್ಪ ಪೂಜೆ ಇವೆಲ್ಲವನ್ನ ನೇರವಾಗಿ ತೋರಿಸ್ಬೇಕು ಅಂತ ಆಸೆ. ಸೊ ಇವತ್ತಿನ ಸಂಜೆ ನೇರವಾಗಿ ನಮ್ಮ ಸಂಸ್ಥೆಯಿಂದಲೇ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಸಂಕಲ್ಪ ಕೈಂಕರ್ಯವನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ, ನಿಮ್ಮ ಜೊತೆ ಮಾತುಕತೆ, ಆದರೆ ನಿಮ್ಮ ಜೊತೆ ಕರೆಗಳಿಗೂ ಕೂಡ ಸ್ಪಂದಿಸ್ಬೇಕು. ಒಂದು 10-11 ಜನ ಹತ್ರ ಆದರೂ ಮಾತಾಡಬೇಕು ಅಂತ ಆಸೆ ಮಕ್ಕಳು. ಹಬ್ಬಕ್ಕೆ ಒಬ್ಬ ತಂದೆಯಾಗಿ, ತಾಯಿಯಾಗಿ, ಹಿರಿಯರಾಗಿ, ಆಚಾರ್ಯನಾಗಿ ನಿಮಗೊಂದು ಸಮಾಧಾನಕ್ಕೆ ನಿಲ್ಬೇಕು. ಎಷ್ಟೋ ಜನಗಳ ಮನೇಲಿ ಒಂದು ಹಬ್ಬ ಇರಲ್ಲ, ಅಲ್ಲೆಲ್ಲೋ ಕೊರಗ್ತಾ ನಿಂತು ಬಿಟ್ಟಿರ್ತಾರೆ. ನಮಗೆ ಇಷ್ಟೇನಾ? ಹೌದು. ಆಗ ನಾವು ಬರಬೇಕು, ನಿಮ್ಮವರೆಗೂ ಬರಬೇಕು, ನಾವು ಹುಡ್ಕೊಂಡು ಬರಬೇಕು ಮಕ್ಕಳೇ, ನಿಮ್ಮ ಹತ್ರ ನಾವು ಬರಬೇಕು. ಅದಕ್ಕೆ ದೇವರು ಕೂಡ ವರ್ಷಕ್ಕೊಮ್ಮೆ ಪಲ್ಲಕ್ಕಿ ಉತ್ಸವ ಮಾಡಿಸ್ತೇವೆ. ಮನೆ ಮನೆಗೂ ದೇವರನ್ನು ಕರ್ಕೊಂಡು ಬರ್ತೇವೆ. ಊರ ಜಾತ್ರೆ, ಊರಬ್ಬ ಅಂತ ಮಾಡಿ ಅಮ್ಮನವರನ್ನು ಏನಿದೆಯೋ ನಮ್ಮೂರ ದೇವರು ತಗೊಂಡು ಮನೆ ಮನೆ ಹತ್ರನೂ ಜಾತ್ರೆ ಮಾಡ್ಕೊಂಡು ತಗೋಬರ್ತವೆ. ಆ ರೀತಿ ಈ ಹಬ್ಬಕ್ಕೆ ನಿಮ್ಮ ಮನೆಯವ್ರಿಗೂ ಬರಬೇಕು, ನಿಮಗೊಂದು ಸಮಾಧಾನ ಮಾಡಬೇಕು, ನಿಮ್ಮ ಜೊತೆ ಒಂದು ಪುಟ್ಟ ಮಾತುಕತೆ ಅಂತ ಒಂದು ಪ್ರಯತ್ನಗಳು ಆರಂಭ ಆಗಿದೆ. ಇವತ್ತು ಕೂಡ ಸಂಜೆ ಒಂದು 4:15 5:30 ಒಳಗಡೆ ನಿಮ್ಮ ಜೊತೆ ನಾನು ಇರ್ತೇನೆ. ನೇರ ಕಾರ್ಯಕ್ರಮದಲ್ಲಿ ಮಾತಾಡೋದು ದಯಮಾಡಿ ನಿಮ್ಮ ಸ್ನೇಹಿತರು ಆತ್ಮೀಯರು ಶೇರ್ ಮಾಡಿ. ನಿಮ್ಮ ಜೊತೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೈದಿಕ ನಮಗೊಂದು ಶಕ್ತಿ ಕೊಟ್ಟಿದೆ. ಈ ವಿದ್ಯೆಯಿಂದ ನಾನು ನನ್ನಿಂದ ವಿದ್ಯೆ ಅಲ್ಲ, ಪರಮಾತ್ಮ ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ. ಸೊ ಅಂತ ಒಂದು ಮೂಲಾ ನಕ್ಷತ್ರದ ಈ ದಿನ ನಿಮ್ಮ ಜೊತೆ ನಾನು ಇರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾವುದೇ ತಾಂತ್ರಿಕ ಕಾರಣಗಳಾಗದೇ ಇದ್ರೆ ಸಾಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ನನಗಾಸೆ ನಿಮ್ಮ ಜೊತೆ ಗುರುಗಳು ಸಿಗೋದಿಲ್ಲ, ನಮ್ಮ ಜೊತೆ ಸಿಗೋದಿಲ್ಲ, ನಮಗ್ ಮಾತಕ್ಕೆ ಸಿಗೋದಿಲ್ಲ, ದೂರ, ಇನ್ನೊಂದು ನಿಜವೇ ಆಗಲಿ ಒಂದು ಪ್ರಯತ್ನ. ಈ ರೀತಿ ಸಂದರ್ಭಗಳು ಬಂದಾಗ ನಿಮ್ಮ ಜೊತೆ ಒಂದು ಹಂಚ್ಕೊಳ್ಳಿಕ್ಕೆ ಮಕ್ಕಳೇ. ಮೇಷರಾಶಿ ವಿಶೇಷವಾಗಿ ಇವತ್ತು ಮೂಲಾ ನಕ್ಷತ್ರಕ್ಕೆ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು ಕೇತು ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ ಚೆನ್ನಾಗಿದೆ, ಭಾಗ್ಯೋದಯವೇ. ಆ ಚಂದ್ರ ಇರತಕ್ಕಂಥ ಮನೆಯ ಗುರು 2ನೇ ಮನೆಯಲ್ಲಿದ್ದಾನೆ. ಗುರುವಾಗಿ, ಟೀಚರ್ ಆಗಿ, ಲಾಯರ್ ಆಗಿ, ಅಡ್ವೈಸರ್ ಆಗಿ, ವೈದಿಕ ಕೆಲಸ, ಧರ್ಮಬದ್ಧಿಕ ಕೆಲಸ, ಧಾರ್ಮಿಕ ಕೆಲಸ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ಅಷ್ಟಮದಲ್ಲಿ ಚಂದ್ರ ಕೇತು ಸಾರ ಜಾಗೃತಿ, ಆರೋಗ್ಯ, ಏನೋ ಮನಸ್ಸಿನ ಗಲಿಬಿಲಿ, ಅಸ್ವಸ್ಥ ಮನಸ್ಸು, ಅಸ್ವಸ್ಥ ಭಾವ, ಅಸ್ವಸ್ಥ ಚಿಂತನ ಮಾಡಿಸ್ಬಿಡ್ತಾನೆ ಚಂದ್ರ ಅಷ್ಟಮ. ಅದರಲ್ಲೂ ಕೇತು ಸಾರ. ಏನು ಬೇಡ ಬಿಡಿ ಗುರುಗಳೇ, ಯಾವ ಹಬ್ಬ ಏನ್ ಮಾಡಿದ್ರು ದೇವ್ರು ನಮಗ್ ಕೊಡ್ಲಿಲ್ಲ, ಇಲ್ಲ ಅಂದಿದ್ದು ಇಲ್ಲ. ರಾಮನಿಗೆ ವನವಾಸ ಬಿಡಲಿಲ್ಲ, ಖುದ್ದು ಭಗವಂತ ರಾಮನ ಅವತಾರದಲ್ಲಿ ಬಂದಿತ್ತು. ಅದಕ್ಕೆ ನಾವು ಅವತಾರಗಳ ಬಗ್ಗೆ, ದೇವರುಗಳ ಬಗ್ಗೆ, ಮಹಾಪುರುಷರುಗಳ ಬಗ್ಗೆ ಆಗಾಗ ಹೇಳೋದು ಏನಕ್ಕೆ ಗೊತ್ತಾ? ಈ ವೈದಿಕ ಪುರಾಣಗಳು ಭಗವಂತನಿಗೆ ಬಿಡ್ಲಿಲ್ಲ ಮಕ್ಕಳೇ. ಕೃಷ್ಣ ಜೈಲಲ್ಲಿದ್ದ. ದೆರ್ ವಾಸ್ ಎ ರೀಸನ್, ದೆರ್ ವಾಸ್ ಎ ಕರ್ಸ್. ತಪ್ಪು ಮಾಡಿತ್ತು, ಭಗವಂತನೂ ಕೂಡ ಅದನ್ನು ತೋರಿಸ್ಕೊಟ್ಟ. ಅವರಮ್ಮ ಅಪ್ಪನೂ ತಪ್ಪು ಮಾಡಿದ್ರು, ಅವರ ಮಕ್ಕಳು ತಪ್ಪು ಮಾಡಿದ್ರು, ಅವರ ಪತ್ನಿಯರು ತಪ್ಪು ಮಾಡಿದ್ರು. ಯಾರನ್ನೂ ಬಿಡುವುದಿಲ್ಲ ಪ್ರಕೃತಿ ಮಾತೆಯ ಶಕ್ತಿಯಲ್ಲಿ. ನಾವು ದೇವರನ್ನು ದೂಷಿಸೋದು,
ಪ್ರಕೃತಿ ಮಾತೆಯ ಶಕ್ತಿಯನ್ನ ನಾವು ಪೂಜೆ ಮಾಡ್ಬಿಟ್ರೆ ಬಂದ್ಬಿಡ್ಬೇಕು, ನಾವು ಧ್ಯಾನ ಮಾಡ್ಬಿಟ್ರೆ ಬಂದ್ಬಿಡ್ಬೇಕು, ನಾವು ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ಬಿಡ್ಬೇಕು. ಈ ತರದೊಂದು ತಪ್ಪಾದ ಅವಗಾಹನೆಗಳಿದಾವೆ. ಹೋಗ್ಬೇಕು, ಮಾಡ್ಬೇಕು, ಅದೊಂದು ಮನೋಧೈರ್ಯಕ್ಕೆ. ನಮಗೂ ಪೆಟ್ಟು ನಿಜ, ಆದ್ರೆ ಯಾರೋ ಬಂದು ಕೈ ಹಿಡ್ಕೋತಾರೆ, ಸಮಾಧಾನಕ್ಕೆ ನಿಲ್ತಾರೆ, ಆ ರೀತಿ ಮಾಡಿಸುತ್ತೆ. ಸೊ ಇವತ್ತಾದಷ್ಟು ಒಂದು ಗಣಪತಿ ಅನುಷ್ಠಾನ, ಗಣಪತಿ ಮಂತ್ರ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಸಾಮಾನ್ಯರಿಗೆ ಗೊತ್ತಿಲ್ಲ, ಗಣಪತಿ ಮಂತ್ರ ಮಿನಿಮಮ್ 3 ಬಾರಿ ಉಪಾಸನೆ ಮಾಡ್ಕೋತಾರೆ. ಯಾಕಂದ್ರೆ 1 ಬಾರಿ ಹೇಳೋದಲ್ಲ, ಅದು ಸುಮ್ಮನೆ ಅಲ್ಲ. ಶುದ್ಧ ಬ್ರಾಹ್ಮಣ, ಆದಿಬ್ರಾಹ್ಮಣ, ಮೊದಲ ಪೂಜೆ, ಮೊದಲ ಕರ್ತು, ಮೊದಲ ಶಕ್ತಿ, ಮೊದಲ ಸಿದ್ಧಿ, ಮೊದಲ ಬುದ್ಧಿ, ಮೊದಲ ಮಾತು, ಮೊದಲ ಜ್ಞಾನ, ಇವೆಲ್ಲ ಇರತಕ್ಕಂಥ ಗಣಪತಿಯನ್ನ ಸುಮ್ಮನೆ ಏನೋ ಒಂದು ಓಂ ಗಂ ಗಣಪತಿಯ ನಮಃ ಇದೆಲ್ಲ ಹೇಳೋ ಹಾಗಿಲ್ಲ. ತಪ್ಪಾದಂತ ಲೆಕ್ಕಾಚಾರ. ಸೊ ಮನಸ್ಸಿನಲ್ಲಿ ಈ ತರ ಅಂದ್ಕೊಳ್ಳಿ, ಸಮಾಧಾನ ಆಗುತ್ತೆ. ತಪ್ಪಾದ ದಾರಿ, ಅಸ್ವಸ್ಥ ಮನಸ್ಸಿನಿಂದ ಹೊರಗಡೆ ಬಂದು ನಿಮ್ ಕೆಲಸ ಕಾರ್ಯ ಮಾಡ್ಕೋತೀರಿ. ಮಿಥುನ ರಾಶಿ, ಚಂದ್ರ ಸಪ್ತಮದಲ್ಲಿರೋದು ಒಳ್ಳೇದೆ, ಬಟ್ ಕೇತು ಸಾರದಲ್ಲಿರೋದ್ನು ಸ್ವಲ್ಪ ಜಾಗ್ರತೆ. ಬರೋನ್ ಯಾವ್ದೋ ಉಳಿ ಇಟ್ಕೊಂಡ್ ಬರ್ತಾನೆ, ನಿಮ್ ತಪ್ಪು ಹುಡ್ಕೊಂಡ್ ಬರ್ತಾನೆ, ಇಲ್ಲ ನಿಮ್ ಮೇಲೆ ತಪ್ಪು ಹಾಕ್ತಾನೆ, ಇಲ್ಲ ನಿಮ್ ಮನೆಯವರೇ, ನಿಮ್ ಕುಟುಂಬದವರೇ, ನಿಮ್ ಹತ್ತಿರದವರೇ, ನಿಮ್ ಸಹಾಯ ಪಡೆದವರೇ ನಿಮಗೆ. ಅದ ಹಾಗೆಯೇ ಲೋಕದ ನಿಯಮ. ಹಾಗೆ ಕೃಷ್ಣರನ್ನ ಪಾಂಡವರು ಬಿಡ್ಲಿಲ್ಲ, ಆಯ್ತಾ? ಲೋಕವಿರುವುದೇ ಹಾಗೆ, ನಿಂದಕರಿರಬೇಕು ಅಷ್ಟೇ ಅಂದ್ಕೊಳ್ಳಿ. ನಿಮ್ಮ ಪಾಡಿಗೆ ನಿಮ್ ಸಾಧನೆ ಕಡೆಗೆ ಹೆಜ್ಜೆ ಹಾಕಿ, ಗೆಲುವು ನಿಮ್ಮದು. ಕರ್ಕಾಟಕ ರಾಷ್ಟ್ರ, ಆಧ್ಯಾತ್ಮಿಕ ರಂಗದಲ್ಲಿ ಜ್ಯೋತಿಷ್ಯ, ಆಗಮ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ದೇವಸ್ಥಾನ, ಪೌರೋಹಿತ್ಯ, ಈ ರೀತಿ ವೃತ್ತಿ ಉದ್ಯೋಗ ಇರತಕ್ಕಂಥವ್ರು ವಿಶೇಷ ಹೆಸರು, ಕೀರ್ತಿ, ಪ್ರತಿಷ್ಠೆ, ಸನ್ಮಾನ, ಸಕ್ಸಸ್. ಸಿಂಹರಾಶಿ, ಇಲ್ಲೂ ವೈರಾಗ್ಯ ನಿಮಗೂ ಕೂಡ. ಪಂಚಮದಲ್ಲಿ ಚಂದ್ರ, ಕೇತು ಸಾರ, ಮಕ್ಕಳಿಂದಲೋ ಮನೆಯಿಂದಲೋ ಗೌರವಕ್ಕೋ ವಿಪರೀತ ತಲೆ ಕೆಡ್ಸ್ಕೊಳ್ಳೋದು. ಇರ್ಲಿ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ, ಫಲಾಫಲಗಳನ್ನ ಭಗವಂತನಿಗೆ ಬಿಡಿ. ಅಮ್ಮ ಕೊಟ್ಟಷ್ಟು ಇನ್ ಕೊಟ್ಬಿಟ್ರೆ ಎಲ್ಲ ತಿನ್ಬಿಡ್ತೀವ? ಇಲ್ಲ ಮಕ್ಕಳೇ, ಪ್ರಪಂಚದಲ್ಲಿ ನೆಮ್ಮದಿಯಾಗಿರುವ ವ್ಯಕ್ತಿ ಯಾರೂ ಇಲ್ಲ. ಸರ್ವಸಂಗ ಪರಿತ್ಯಾಗಿಯೇ ನೆಮ್ಮದಿ. ಎಲ್ಲ ಬಿಟ್ಟು ಯಾರಿಗೂ ಸಿಗದೆ ತನ್ನ ಪಾಡಿಗೆ ತಾನು ಧ್ಯಾನ ಇನ್ನೊಂದು ಅಂತ ಎಲ್ಲ ಬಿಟ್ಟು ಹೋದವನು, ಇದೆಲ್ಲ ಮನಸ್ಸಿನ ಕಪೋಲ ಕಲ್ಪಿತ ಅಟ್ಯಾಚ್ಮೆಂಟ್ಗಳು ಕುಳಿತು ಬಿಟ್ಟಿದ್ದೆ. ಏನಾದ್ರೂ ಒಂದು ತಂದು ಇಟ್ಕೊಂಡಿರ್ತೇವೆ ತಟ್ಟೆಯಲ್ಲಿ. ಇವತ್ತು ಹಾಗೆ ಏನೋ ಒಂದು ಅತೃಪ್ತಿ ಭಾವ. ದುರ್ಗೆಯನ್ನ ನೆನೆಸ್ಕೊಳ್ಳಿ, ಮನೆ ದೇವರಿಗೊಂದು ಪುಟ್ಟ ದೀಪಾರಾಧನೆ ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚೆನ್ನಾಗಿದೆ. ಚಂದ್ರ ಕೇತು ಸಾರದಲ್ಲಿ, ಕೇತು ಚಂದ್ರನ್ ಸಾರದಲ್ಲಿ ಜಾಗ್ರತೆ. ಏನು ಮಾನಸಿಕ ಕೆಲವೊಂದು ತೊಳಲಾಟಗಳು ಇರುತ್ತೆ. ಸುಖದ ಪ್ರಜ್ಞೆ, ಮನೆಯ ಪ್ರಜ್ಞೆ, ಹಿರಿಯರ ಪ್ರಜ್ಞೆ, ಪೂಜೆ ಪುನಸ್ಕಾರ, ಹಬ್ಬ ಹರಿದಿನ, ಈ ತರದ ಒಂದು ಭಾವಾರ್ಥಗಳಿಂದ ಒಂಚೂರು ಗಲಿಬಿಲಿ ಆಗತಕ್ಕಂಥದ್ದಾಗುತ್ತೆ. ಅವೆಲ್ಲ ತಲೆ ಕೆಡಿಸ್ಕೊಬೇಡಿ. ನಿಮ್ ಕರ್ತವ್ಯ ನೀವು ಮಾಡ್ತಾ ಹೋಗಿ. ಜಗತ್ತಲ್ಲಿ ನಾವು ಎಲ್ಲರನ್ನೂ ತೃಪ್ತಿ ಪಡಿಸೋಕ್ಕಾಗೋದಿಲ್ಲ, ನಮ್ಮನ್ನೇ ನಾವು ತೃಪ್ತಿ ಪಡಿಸೋಕ್ಕಾಗಲ್ಲ. ನಾನು ಆಗಾಗ ಹೇಳ್ತಿರ್ತೀನಲ್ವಾ, ಜಗತ್ತಲ್ಲಿ 4 ಜನ ನಮ್ಮ ಮಾತು ಕೇಳಲ್ಲ. ಒಂದು, ನಮ್ಮನ್ನ ಹೆತ್ತವ್ರು, ಅವ್ರು ನಮ್ಮ ಮಾತು ಕೇಳಲ್ಲ. 2ನೇದು, ನಾವು ಹೆತ್ತವ್ರು, ಅವರು ನಮ್ಮ ಮಾತು ಕೇಳಲ್ಲ. 3ನೇದು, ನಮ್ಮನ್ನ ಕಟ್ಕೊಂಡವ್ರು, ಅವರು ನಮ್ಮ ಮಾತು ಕೇಳಲ್ಲ. 4ನೇದು, ನಮ್ಮ ಮಾತು ನಾವೇ ಕೇಳಲ್ಲ. ನಾವು ಕೇಳಲ್ಲ ರೀ, ಏನ್ ಹೇಳಿದ್ರು ನಾವು ಕೇಳಲ್ಲ. ಈ 4ನ್ನು ಬರೆದಿಟ್ಕೊಳ್ಳಿ, ಗಮನಿಸ್ ನೋಡಿ. ನಾವ್ ಯಾವತ್ತಾದರೂ ನಾವೇನಾದ್ರೂ ಹೇಳಿದ್ರೆ ನಮ್ ದೊಡ್ಡವ್ರು ನಮ್ಮ ಮಾತು ಕೇಳ್ತಾರ? ಇಲ್ಲ. ನಿಂಗೇನ್ ಗೊತ್ತಿದೆ, ಸುಮ್ಮನೆ ಅಂತಾರೆ. ಸರಿ ಹೋಗ್ಲಿ, ನಾವು ಹೆತ್ತವರು, ಅಪ್ಪ ನಿಂಗೆ ವಯಸ್ಸಾಗಿದೆ, ನೀನ್ ಸುಮ್ಮನೆ ಕೂತ್ಕೊನಿ, ಸೊ ಅಲ್ಲಿಗೆ ಮುಗೀತು. 3ನೇವ್ರು ಕಟ್ಕೊಂಡವ್ರು. ನಾನಂತೂ ನಿಜವಾಗ್ಲು ಪಾಪ ಮಗು, ಅಯ್ಯೋಯ್ಯೋ. ಮಹಾಲಕ್ಷ್ಮಿ ಹಬ್ಬ ಮಕ್ಳೇ, ಆ ಮಹಾಲಕ್ಷ್ಮಿನೇ ಯಾಕೆ ಸುಳ್ಳು ಹೇಳ್ಬೇಕು? ಯಾವತ್ತಿಗೂ ನನ್ನ ದಾರಿಗೆ ಈಗ ಅಡ್ಡ ಬಂದಿದ್ದಲ್ಲ ತಾಯಿ ಜೀವ. ನನಗಮ್ಮನೇ ಅದು ಅಷ್ಟೇ ಹೇಳ್ಬೇಕು. ನಾನು ಕೇಳಲ್ಲ, ಸ್ವಲ್ಪ ಏನ್ ತುಂಬಾ ವಿಚಾರದಲ್ಲಿ ಕೇಳಲ್ಲ. ಅದಕ್ಕೆ ಮೌನವಾಗಿ ಹಿಂಗಿದ್ದು ಬಿಡಿ. ಹೌದಾ, ಸರಿ ಇದೆ. 4ನೇ ನಮ್ಮ ಅಂತ ನಾನಂತೂ ಕೇಳೋದಿಲ್ಲ. ನಿಮಗ್ ಗೊತ್ತಿಲ್ಲದೇನೇ ಇಲ್ಲ.
ಸೊ ಇವತ್ತು ಕನ್ಯಾ ರಾಶಿ ಆ ಥರದ ಒಂದು ಭಾವ. ಎಲ್ರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ ಕರ್ತವ್ಯ ನೀವು ಮಾಡಿ. ತುಲಾ ರಾಶಿ ಚೆನ್ನಾಗಿದೆ. ಏನೋ ಒಂದು ದೈವ ಚಿಂತನೆ, ದೇವಿ ಚಿಂತನೆ, ಪೂಜಾ ಚಿಂತನೆ, ಅಮ್ಮನ ಚಿಂತನೆ, ಕುಟುಂಬದ ಚಿಂತನೆ. ಚಿಂತೆ ಅನ್ನೋದು ನಮಗೆ ಚಿತೆ ಏರೋವರೆಗೂ ಬಿಡೋದಿಲ್ಲ, ಚಿತೆ ಏರದ ಮೇಲೆನೆ ಬಿಡೋದು ನಮಗೆ. ಇವತ್ತು ಯಾವುದೋ ಒಂದು ಈ ರೀತಿ ಖರ್ಚಿನ ಚಿಂತೆ, ಮನೆ ಚಿಂತೆ, ಉದ್ಯೋಗದ ಚಿಂತೆ, ಈ ತರದೊಂದು ಭಾವಗಳಿಂದ ತೊಳಲಾಟ. ಹೌದು ಮಕ್ಕಳೇ, ಕೆಲಸ ಇರೋರ್ಗೆ ಸ್ಥಾನ ಇಲ್ಲ ಅನ್ನೋ ಚಿಂತೆ, ಸ್ಥಾನ ಇರೋರ್ಗೆ ಕಂಪ್ನಿ ಸರಿ ಇಲ್ಲ ಅಂತ ಚಿಂತೆ. ಮೊನ್ನೆ ನೋಡಿ ಕಾಸಿನೆಟ್ ಅನ್ನೋ ಒಂದು ಕಂಪನಿ ಫ್ರೆಷರ್ಸ್ಗೆ ಜಾಬ್ ಕೊಡ್ತೀವಿ, ಸಂಬಳ ಎಷ್ಟು ಗೊತ್ತಿಲ್ಲ, ಗುಂಡಿಗೆ ಹೊಡೆದೋಗುತ್ತೆ. ದೊಡ್ಡದಾಗಿ ಪೇಪರ್ ಕೊಡ್ತಾರೆ 2 ಲಕ್ಷ ಚಿಲ್ಲರೆ ವರ್ಷಕ್ಕೆ, ಅಂದ್ರೆ 18,000 ರಿಂದ 20,000 ರೂಪಾಯಿ. ನಾವು ಒಂದು ಕಾಸಿನೆಟ್ಗೆ ಸೇರ್ಬೇಕು ಅಂದ್ರೆ ನೀವು ಎಷ್ಟು ಓದಿರ್ಬೇಕು ಅಂದ್ರೆ ವರ್ಷಕ್ಕೆ 3 ಲಕ್ಷ ಕೊಟ್ಟು ಓದಿರ್ತೀರಿ. 4 ವರ್ಷ ಡಿಗ್ರಿ, 2 ವರ್ಷ PUC, 10 ವರ್ಷ, 16 ವರ್ಷ ಓದಿರೋನ್ಗೆ ಆ ಖರ್ಚು ಎಷ್ಟಾಗಿರುತ್ತೆ ನೋಡಿ. ವರ್ಷಕ್ಕೆ 3 ಲಕ್ಷ ಅಂತ ಹೇಳ್ದ ಅಂದ್ರೆ ಆವ್ರೇಜ್ಲಿ ನಾವು ನಮ್ ತಿಂಡಿ, ಊಟ, ಬಟ್ಟೆ, ಬರ್ಡೇ ಪಾರ್ಟಿ, ಸುತ್ತಾಟ ಇದೆಲ್ಲ ಆವ್ರೇಜ್ ತಗೊಂಡ್ರು 16 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ 48 ಲಕ್ಷ. ಪ್ರತಿ ವರ್ಷ ನಮ್ಮ ಹಿರಿಯರು ನಮ್ಮ ಹೆಸರಲ್ಲಿ 3 ಲಕ್ಷ ಹಾಕಿ ಬಂದಿದ್ರೆ ಇವತ್ತು 24ನೇ ವರ್ಷಕ್ಕೆ ನೀವು ನಂಬ್ತೀರಾ ನಮ್ಗೆ ಎಷ್ಟು ದುಡ್ಡು ಬರ್ತಿತ್ತು ಅಂತ? ಪ್ರತಿ ವರ್ಷ 24ನೇ ವರ್ಷದಿಂದ ಬಾ ಪ್ರತಿ ತಿಂಗಳು ಕಡಿಮೆ ಅಂದ್ರೂ ಒಂದು 75,000 1 ಲಕ್ಷ ಮಕ್ಕಳೇ. ಬಂಪರು ಇಲ್ಲ 1.25 ಕೋಟಿ, ಅದು ನಂಗೆ ಮತ್ತೆ ರೀಫಿಕ್ಸೆಡ್ 1 ಲಕ್ಷ ಬರುತ್ತೆ, 1.25 ಲಕ್ಷ ಬರುತ್ತೆ. ಇವನು ಕೊಡೋ ಜೇಡಿ ಮಣ್ಣಿಗೆ ಏನಕ್ಕೆ ನಾವುಗಳೆಲ್ಲ BE-ಗಳಿಂದಗಡೆ B.Tech-ಗಳಿಂದಗಡೆ ಈ ತರ ಲಕ್ಷ ಸಾಲ ಮಾಡಿ ಹಾಕೋದು ಮಾಡೋದು ಇನ್ನೊಂದು ಮಾಡ್ತಿದ್ದೇವೋ ನಮಗ್ ಗೊತ್ತಾಗ್ತಿಲ್ಲ. ಇಂಥ ಕಂಪನಿಗಳು ಇದೆಲ್ಲ ಉದ್ಧಾರಕ ಆಗ್ಲಿಕ್ಕೆ ಮಕ್ಕಳು ನಾವೆಲ್ಲ ಸಾಲಗಾರರಾಗ್ಬೇಕು, ಮುಳುಗೋಗ್ಬೇಕು. ನಮ್ಮ ಮಕ್ಕಳು ಡಿಪ್ರೆಷನ್ ಜಾರ್ಬೇಕು, ಆತ್ಮಹತ್ಯೆ ಮಟ್ಟಕ್ಕೆ ಜಾರ್ಬೇಕು ಅಷ್ಟೇ. ಇದು ಆಗ್ತಿರೋ ಪ್ರಭಾವ ರಾಮಚಂದ್ರ, ಅದೇ ಆಗ್ತಿರೋದು. ಜಾಗ್ರತೆ ಅಷ್ಟೇ. ವೃಶ್ಚಿಕ ರಾಶಿ ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಚಂದ್ರನ್ ಸಾರದಲ್ಲಿದ್ದಾನೆ. ಏನು ಹುಳಿಯೋ ಅದು ಸಿಹಿ ಆಗುತ್ತೆ. ಬೆಣ್ಣೆ ಕಡೆಯದೆ ಯಾವುದೇ ಕಾರಣಕ್ಕೂ ಮೊಸರು ಮಜ್ಜಿಗೆ ಕಡೆಯದೆ ಬೆಣ್ಣೆ ಬರೋಲ್ಲ. ಸೊ ಇವತ್ತು ನಿಮ್ಮನ್ನ ಕಡಿಸುತ್ತೆ. ಅದೇ ರೀತಿ ನಿಮಗೆ ವಿಶೇಷವಾದಂತ ಒಂದು ಬೆಣ್ಣೆ ಸಿಗುತ್ತೆ. ಆ ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಬರುತ್ತೆ. ಅಂಥದ್ದು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯತಕ್ಕಂತ ಒಂದು ಭಾವ ವಿಶೇಷವಾಗಿ. ಧನಸ್ಸು ರಾಶಿ ತಾನೂ ನಂಬಲ್ಲ, ಬೇರೆಯವ್ರನ್ನೂ ನಂಬಲ್ಲ. ಈ ತರದ ಕೆಲವು ವ್ಯಕ್ತಿಗಳಿರ್ತಾರೆ, ಕೋತಿಗಳು. ನಿಮ್ಮನ್ನು ಬಂದು ಹುಳ ಬಿಡೋದು, ವೃತ್ತಿಪರವಾಗಿಯೋ ಮನೆ ಬಗ್ಗೆಯೋ. ನಿಮ್ಗೆ ಗೊತ್ತಿತ್ತ ಸಾರ್, ಹಿಂಗ್ ಗೊತ್ತಾ ಸಾರ್, ಈ ತರದ್ ಏನೋ ಒಂದು ಹುಳಿಯನ್ನ ತಂದು ತಟ್ಟೆಯಲ್ಲಿ ಇಡ್ತಾರೆ. ಹುಷಾರು, ಬೇಡವೇ ಬೇಡ. ಬೇರೆಯವ್ರ ಮಾತು ಕೇಳೋದು ಬೇಡ, ಬೇರೆಯವ್ರ ಅಡ್ವೈಸ್ ಇವತ್ತು ತಗೊಳ್ಳೋದು ಬೇಡ. ನಿಮ್ಗೆ ಏನ್ ಗೊತ್ತಿದೆಯೋ ಆ ಲಿಮಿಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಇನ್ನು ಮಕರ ರಾಶಿ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಲೆಕ್ಕಾಚಾರಗಳಲ್ಲಿ ಒಂದು ಸಣ್ಣ ಎಳೆದಾಟ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮುಖ್ಯವಾಗಿ ಮಕರ ರಾಶಿಯವರು ನಿಮ್ಮ ಆರೋಗ್ಯನೂ ಸ್ವಲ್ಪ ನೋಡ್ಕೊಂಡು, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಅಷ್ಟೇ, ಹಿರಿಯರ ಒಂದು ಸಹಕಾರ. ಇನ್ನು ವಿಶೇಷವಾಗಿ ಕುಂಭರಾಶಿ ಚಂದ್ರ ಲಾಭದಲ್ಲಿ ಕೇತು ಸಾರ, ಕೇತು ಚಂದ್ರನ್ ಸಾರ, ಹಿರಿಯರ ಆಶೀರ್ವಾದ ಪಡ್ಕೊಂಡು ಮುಂದಕ್ಕೆ ಹೋಗಿ ಮಕ್ಕಳೇ. ಚಂದ್ರ ಲಾಭದಲ್ಲಿದ್ದಾಗ ಮಾತೃವಿನ ಸಹಕಾರ, ತಂದೆಯ ಸಹಕಾರ, ತಾಯಿಯ ಸಹಕಾರ, ಹಿರಿಯರ ಸಹಕಾರ, ಗುರುಗಳ ಸಹಕಾರದಿಂದ ಅಂದುಕೊಂಡಂತ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊತೀರಿ. ದೊಡ್ಡ ಸರ್ಪ್ರೈಸ್ಗಳು ನಡೀತಕ್ಕಂಥದ್ದಾಗುತ್ತೆ. ದೈವ ದರ್ಶನ, ಗುರು ದರ್ಶನ, ದೇವಾಲಯ ದರ್ಶನ, ಪ್ರಸಾದ ಸೇವನ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಶುಕ್ರವಾರ. ಇನ್ನು ಮೀನ ರಾಶಿ ಚಂದ್ರ ಕೇತು ಸಾರ, ಕೇತು ಚಂದ್ರನ್ ಸಾರ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್, ವೆಹಿಕಲ್ಸ್, ರಾಜಕಾರಣಿಗಳು, ಜನಾನುರಾಗಿ, ಮೂರ್ತಿ, ಶಿಲ್ಪ, ಬಂಗಾರ, ಬೆಳ್ಳಿಯ ವ್ಯಾಪಾರ, ತೋಟಗಾರಿಕೆ, ಕೃಷಿಗಾರಿಕೆ, ಹೈನುಗಾರಿಕೆ, ಈ ತರದ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ. ಆಕಸ್ಮಿಕ ದೈವ ದರ್ಶನ, ಗುರುದರ್ಶನ, ಪ್ರಸಾದ ಸೇವನೆ. ಇದಿಷ್ಟು ಇವತ್ತಿನ ದಿನ ಭವಿಷ್ಯ. ಸಂಜೆ
ಭೇಟಿಯಾಗೋಣ ನಿಮ್ ಜೊತೆ ನೇರ ಮಾತುಕತೆ ಅನ್ನತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.